ಹಾಯ್ ಎವ್ರಿವನ್, ನಾನು ನಿಮ್ಮ ಮಂಜಪ್ಪ ಅಂಗರಗಟ್ಟಿ. ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ಏನಪ್ಪ ಅಂದರೆ, ವಾಟ್ಸಪ್ಪನ್ನು ಬಹಳಷ್ಟು ಜನ ಯೂಸ್ ಮಾಡ್ತಾರೆ, ಬಟ್ ಕೆಲವೊಂದು ಫೀಚರ್ಗಳ ಬಗ್ಗೆ ಅವರಿಗೆ ಗೊತ್ತಿರಲ್ಲ. ಇವತ್ತೊಂದು ಇಂಪಾರ್ಟೆಂಟ್ ಫೀಚರ್ ಬಗ್ಗೆ ಮಾತಾಡಲಿಕ್ಕೆ ನಾನು ಈ ವಿಡಿಯೋ ಮಾಡಿದ್ದೀನಿ. ಅದೇನಂತ ತಿಳಿಸ್ಕೊಡ್ತೀನಿ. ನೀವು ಫಸ್ಟು ಮಾಡಬೇಕಾಗಿರೋದಿಷ್ಟೇ, ವಾಟ್ಸಪ್ಪನ್ನ ಆನ್ ಮಾಡಬೇಕು. ಆನ್ ಮಾಡಿದಾಗ ನಿಮಗೆ ಚಾಟ್ ಮೆನು ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ವೈಯಕ್ತಿಕ ಚಾಟ್ಗಳು ಮತ್ತು ಗ್ರೂಪ್ ಚಾಟ್ಗಳು ಡಿಸ್ಪ್ಲೇ ಆಗುತ್ತೆ. ಸೊ ಇವತ್ತಿನ ನಾನು ತಿಳಿಸ್ಬೇಕಂದಿರೋ ಫೀಚರನ್ನು ನನ್ನ ಸ್ನೇಹಿತ ರವಿ ಮಂಡ್ಯಗೆ ಚಾಟ್ ಮಾಡೋದ್ರ ಮೂಲಕ ನಿಮಗೆ ತಿಳಿಸ್ಕೊಡ್ಬೇಕಂತ ಇಷ್ಟಪಡ್ತೀನಿ. ಸೊ ನೋಡಿ, ನಾನು ಅವನ ಪರ್ಸ್ನಲ್ ಚಾಟ್ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ಸೊ ಚಾಟ್ ಬ್ಯಾಕ್ಗ್ರೌಂಡ್ ಓಪನ್ ಆಗುತ್ತೆ. ಸೊ ಅಲ್ಲಿ ಪೆನ್ ಮೇಲೆ ನೀವು ಪ್ರೆಸ್ ಮಾಡಿ. ಸೊ ಈಗ ನೀವು ಡಾಕ್ಯುಮೆಂಟ್ಸ್, ಕ್ಯಾಮ್ರಾ, ಗ್ಯಾಲರಿ, ಆಡಿಯೋ, ಲೊಕೇಶನ್ ಆ್ಯಂಡ್ ಕಾಂಟ್ಯಾಕ್ಟ್ಸನ್ನು ಇವರಿಗೆ ಶೇರ್ ಮಾಡ್ಬೋದು. ಸೊ ನೀವು ಈಗ ಗ್ಯಾಲರಿಯನ್ನು ಪ್ರೆಸ್ ಮಾಡಿದರೆ ನಿಮಗೆ ಇಲ್ಲಿ ವಾಟ್ಸಪ್ ಇಮೇಜಸ್ ಮತ್ತು ಎಲ್ಲ ಇಮೇಜಸ್ಸು, ವಿಡಿಯೋಸ್ ಎಲ್ಲ ಡಿಸ್ಪ್ಲೇ ಆಗ್ತವೆ. ಸೊ ನಾನೀಗ ವಾಟ್ಸಪ್ ಇಮೇಜಸ್ಸನ್ನು ಆನ್ ಮಾಡ್ತೀನಿ. ಇಲ್ಲಿ ಓಪನ್ ಮಾಡಿದಾಗ ನಾನೀಗ ಯಾವುದಾದ್ರೂ ಒಂದು ಇಮೇಜನ್ನು ನಿಮಗೆ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೋಡಿ, ಫಿಶಸ್ ಆ್ಯಂಡ್ ಕ್ಯಾಟ್ ಇದೆ. ಸೊ ನಾನು ಈ ಕ್ಯಾಟನ್ನು ಮಾತ್ರ ಕೆಲವೊಬ್ಬರಿಗೆ ಹೈಲೈಟ್ ಮಾಡಿ ಕಾಣಿಸ್ಬೇಕು. ಆವಾಗ ನೋಡಿ, ಇಲ್ಲಿ ನಿಮಗೆ ಮೇಲ್ಗಡೆ ಇಷ್ಟೊಂದು ಆಪ್ಷನ್ಸ್ ಇದೆ. ಒಂದು ಫಸ್ಟ್ ಒನ್, ಇದು ನೀವು ಯಾವುದಾದ್ರನ್ನು ಎಷ್ಟು ಬೇಕೋ ಅಷ್ಟು ಕ್ರಾಪನ್ನು ಮಾಡಿ ನೀವು ಅದನ್ನು ಸೆಂಡ್ ಮಾಡಬೇಕಾಗಿದ್ರೆ ಈ ರೀತಿ ನೀವು ಕ್ರಾಪ್ ಮಾಡಿ ಸೆಂಡ್ ಮಾಡಲಿಕ್ಕಾಗುತ್ತೆ. ಸೊ ಲೆಫ್ಟು ಮತ್ತು ಟಾಪು, ಸೈಡಿಗೆ ಯಾವ ಸೈಡ್ ಆದರೂ ನೀವು ಕ್ರಾಪ್ ಮಾಡ್ಬೋದು. ಡನ್ ಅಂತ ಕೊಟ್ಟರೆ ಸೆಂಡ್ ಮಾಡ್ಬೋದು ಈಗ ನೀವು. ಸೊ ನೀವು ಇಲ್ಲಿ ಒಂದು ಫೇಸ್ ಎಮೋಜಿ ಕಾಣುತ್ತೆ. ಫೇಸ್ ಎಮೋಜಿ ಮೇಲೆ ನೀವು ಟ್ಯಾಪ್ ಮಾಡಿದರೆ ನೋಡಿ, ಇಲ್ಲಿ ಇಷ್ಟೊಂದು ಆಪ್ಷನ್ಸ್ ಇದೆ ನಿಮಗೆ. ಫೇಸ್ ಎಮೋಜಿಸು ಮತ್ತು ಇಮೇಜಸ್ಸು, ಕೆಲವೊಂದು ಈಸಿಯಾಗಿ ನಿಮಗೆ ನಿಮ್ಮ ಒಂದು ಕಾನ್ವರ್ಸೇಷನ್ಗೆ ಈಸಿ ಆಗುವಂಥ ಒಂದು ಇಮೇಜಸ್ ನಿಮಗೆ ಇಲ್ಲಿ ಈಸಿ ಆಗುತ್ತೆ. ಸೊ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ, ನಾನೀಗ ಕ್ಯಾಟನ್ನು ಮಾತ್ರ ಹೈಲೈಟ್ ಮಾಡಿ ಕಾಣಿಸ್ಬೇಕು. ನಾನು ಅದಕ್ಕೆ ಸರ್ಕಲ್ ಪ್ರೆಸ್ ಮಾಡ್ತೀನಿ. ನೋಡಿ, ಆ ಸರ್ಕಲ್ನ ನೀವು ಎನ್ಲಾರ್ಜ್ ಮಾಡ್ಬೋದು ಅಥವಾ ನೀವು ಅದನ್ನು ಸ್ಮಾಲ್ ಕೂಡ ಮಾಡ್ಬೋದು. ಸೊ ಈಗ ನಾನು ಬೆಕ್ ಮೇಲೆ ಅದನ್ನು ಸರ್ಕಲ್ ಮಾಡಿರೋದ್ರಿಂದ, ಸೊ ನಾನು ಯಾರ್ಯಾರು ಹೇಳಬೇಕಾದ್ರೆ ಈ ಸರ್ಕಲ್ ಒಳಗಿರುವಂತಹ ಬೆಕ್ ಕ್ಯಾಟ್ ಅಂತ ಹೇಳ್ಕೊಂಡು ನಾನು ಹೇಳ್ತಾ ನಾನು ಚಾಟನ್ನು ಸ್ಟಾರ್ಟ್ ಮಾಡ್ಬೋದು. ಇಲ್ಲಾಂದರೆ ನೀವು ಮತ್ತೆ ಇಲ್ಲಿ ನೋಡಿ ಅಂಡು ಆಪ್ಷನ್ ಇದೆ. ಅಂಡು ಆಪ್ಷನಿಗೆ ಹೋದರೆ ನೀವು ಮತ್ತೆ ಮೊದಲಿದ್ದ ಹಾಗೆಯೇ ಆಗುತ್ತೆ. ಸೊ ಮತ್ತೆ ನೀವು ಫೇಸ್ ಎಮೋಜಿ ಮೇಲೆ ಟ್ಯಾಪ್ ಮಾಡಿ. ಸೊ ಇಲ್ಲಿ ನೀವು ಸ್ಕ್ವೇರ್ ಕಾಣುತ್ತೆ, ಸ್ಕ್ವೇರನ್ನು ಕೂಡ ಹಾಗೆಯೇ ನೀವು ಎನ್ಲಾರ್ಜ್ ಕೂಡ ಮಾಡ್ಬೋದು, ಸ್ಮಾಲ್ ಕೂಡ ಮಾಡ್ಬೋದು. ಸೊ ನೋಡಿ, ನಾನು ಹೀಗೆ ಕ್ಯಾಟನ್ನು ಈ ಪಿಕ್ಚರಲ್ಲಿ ಹೈಲೈಟ್ ಮಾಡಿ ನಾನು ಸೆಂಡ್ ಮಾಡ್ಬೋದು. ಇಲ್ಲ ಅಂದರೆ ಅಂಡೋಗೆ ಹೋಗಿ ಮತ್ತೆ. ಸೊ ನಿಮಗೆ ಟೆಕ್ಸ್ಟ್ ಏನಾದರೂ ಬರೀಬೇಕು ಅಂತಿದ್ದರೆ, ಸೊ ಎನಿ ಟೆಕ್ಸ್ಟ್ ನೀವು ಟೈಪ್ ಮಾಡಬೇಕು ಅಂತಿದ್ದರೆ ನೀವು ಟೈಪ್ ಮಾಡ್ಬೋದು. ಹೀಗೆ ಟೈಪ್ ಮಾಡೋದಿದ್ದರೆ ಟೈಪ್ ಮಾಡಿ ಸೆಂಡ್ ಮಾಡ್ಬೋದು. ಸೊ ಮತ್ತು ನೀವು ಅಂಡು ಹೋಗಿ ಇಲ್ಲಿ ಪೆನ್ ಮಾರ್ಕ್ ಇದೆ. ನೀವು ಪೆನ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ತಿದ್ದಂಗೆ ಇಷ್ಟೊಂದು ಕಲರ್ಸ್ ರೈಟ್ಸಲ್ಲಿ ನಿಮಗೆ ಒಂದು ಬಾರಲ್ಲಿ ಕಾಣಿಸುತ್ತೆ. ಸೊ ನೀವು ಯಾವುದೇ ಕಲರನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ವೈಟ್ ಬೇಕಾದರೆ ವೈಟು, ಗ್ರೀನ್ ಬೇಕಾದರೆ ಗ್ರೀನ್, ಪಿಂಕ್ ಬೇಕಾದರೆ ಪಿಂಕ್, ಬ್ಲೂ ಬೇಕಾದರೆ ಬ್ಲೂ. ಸೊ ಪೆನ್ನಿಂದ ನೀವು ಯಾವುದನ್ನೇ ಕೂಡ ನೀವು ಅಲ್ಲಿ ಫೇಸ್ ಎಮೋಜಿಯಲ್ಲಿ ನೀವು ಕೆಲವೊಂದು ಅಲ್ಲಿ ರೆಡಿ ಇದ್ದದ್ದನ್ನು ನೀವು ಸೆಲೆಕ್ಟ್ ಮಾಡ್ತಿದ್ದೀರಿ. ಇಲ್ಲಿ ನೀವೇ ಪೆನ್ನಿಂದ ಮಾರ್ಕ್ ಮಾಡ್ಕೋಬೋದು. ನಾನು ಈ ಕ್ಯಾಟ್ಗೆ ಒಂದು ಸರ್ಕಲ್ ಹಾಕ್ತೀನಿ. ಸೊ ನೋಡಿ, ಓಕೆ. ಸೊ ನಾನು ಇಲ್ಲೊಂದು ಆ್ಯರೋ ಮಾರ್ಕ್ ಹಾಕಬೇಕಿಲ್ಲಿ. ನೋಡಿ, ನಾನು ಈಗ ಒಂದು ಆ್ಯರೋ ಮಾರ್ಕ್ ಹಾಕಿದೆ. ಹೀಗೆ ನೀವೇನೂ ಕೂಡ ಇಮೇಜಸ್ ಮೇಲೆ ರೈಟಿಂಗ್ ಮಾಡಿ ನೀವು ಇಂಪಾರ್ಟೆಂಟ್ ಇದ್ದದನ್ನು ಹೈಲೈಟ್ ಮಾಡಿ ನೀವು ಕಳಿಸ್ಬೋದು. ಸೊ ಇದಲ್ಲದೆ ನೀವು ಇಂಪಾರ್ಟೆಂಟ್ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ ಇತ್ತಪ್ಪ, ನೋಡಿ ಈಗ ವಾಟ್ಸಪ್ ಇಮೇಜಸಲ್ಲಿ ಯಾವುದಾದ್ರೂ ಒಂದು PDF ಇದೆಯೋ ಅಥವಾ ಒಂದು ಟೆಕ್ಸ್ಟ್ ಇಮೇಜಲ್ಲಿ ರೂಪದಲ್ಲಿದೆಯೋ. ಸೊ ನೋಡಿ, ಒಂದು ಇಲ್ಲಿ ಜ್ಞಾಪನ ಅಂತ ಪತ್ರ ಇದೆ, ಸಮಗ್ರ ಶಿಕ್ಷಣ ಕರ್ನಾಟಕ ಅಂತೇಳಿ ಅಲ್ಲಿದ್ದಾಗ. ಸೊ ನಾನೇನಾದರೂ ಹೈಲೈಟ್ ಮಾಡಬೇಕಾಯ್ತು ಅಂದರೆ ಪೆನ್ ಮಾರ್ಕ್ ಮೇಲೆ ನೀವು ಟ್ಯಾಪ್ ಮಾಡಿ. ಸೊ ಇಲ್ಲಿ ನೋಡಿ, ಜ್ಞಾಪನ ಅಂತ ಇದ್ದಲ್ಲಿ ಅಂಡರ್ಲೈನ್ ಮಾಡ್ತೀನಿ ನಾನು. ಈಗ ಅಂಡರ್ಲೈನ್ ಮಾಡ್ಬೋದು. ಸೊ ಅಕ್ಟೋಬರ್ ಮಾಹೆಯಲ್ಲಿ ಅಂತಿದೆ. ಸೊ ಅದರ ಮೇಲೆ ನೀವು ಈ ರೀತಿ ಕೇರ್ಫುಲ್ಲಾಗಿ ಅಂಡರ್ಲೈನ್ ಮಾಡ್ಬೋದು. ಸಾರಿ, ಸ್ವಲ್ಪ ಅದು ಕೆಳಗೆ ಬಂತು. ಅಕ್ಟೋಬರ್ ಮಾಹಿಯಲ್ಲಿ ಅಂತ ಹೇಳಿದ್ದನ್ನು ಅಂಡರ್ಲೈನ್ ಮಾಡ್ಬೋದು. ಹೀಗೆ
ಅನೇಕ ಡಾಕ್ಯುಮೆಂಟ್ಸ್ಗಳಲ್ಲಿ ಈಗ ಅಷ್ಟು ಡಾಕ್ಯುಮೆಂಟನ್ನು ಇಡೀ ಓದೋದ್ರ ಬದಲಾಗಿ ನಿಮಗೆ ಹೈಲೈಟ್ ಮಾಡಬೇಕಾಗಿದ್ದ ಪಾಯಿಂಟನ್ನು ಹೈಲೈಟ್ ಮಾಡಿ ನೀವು ನಿಮ್ಮ ಸ್ನೇಹಿತರಿಗೆ ಕಾಣಿಸ್ಬೇಕು ಅಂತಿದ್ದರೆ ಈ ರೀತಿಯಾಗಿ ಈ ವಾಟ್ಸಪ್ನಲ್ಲಿ ಈ ರೈಟಿಂಗ್ ಒಂದು ಆಪ್ಷನನ್ನು ಯೂಸ್ ಮಾಡಿಕೊಂಡು ನೀವು ವಾಟ್ಸಪ್ಪನ್ನು ಈಸಿಯಾಗಿ ಯೂಸ್ ಮಾಡ್ಬೋದು. ಮತ್ತು ಇದರಿಂದ ಬಹಳ ಬೇಗನೆ ಯಾರಿಗಾದರೂ ಕ್ವಿಕ್ಕಾಗಿ ನೀವು ಹೇಳಬೇಕು ಅನಿಸಿದ್ದನ್ನು ಫಾಸ್ಟಾಗಿ ನೀವು ಹೇಳ್ಬೋದು. ಸೊ ಇದರಿಂದ ಅವರಿಗೂ ಅನುಕೂಲ ಮತ್ತು ನಿಮಗೂ ಅನುಕೂಲ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದಕ್ಕೆ ಒಂದು ಲೈಕ್ ಕೊಡಿ, ಒಂದು ಶೇರ್ ಮಾಡ್ಬೋದು. ಯೂಟ್ಯೂಬ್ನಲ್ಲಿ ನಮ್ಮ ಚಾನಲ್ ಮಂಜಪ್ಪ ಅಂಗರಗಟ್ಟೆ ಅಂತ ಟೈಪ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೀವು ಲೈಕ್ಸ್ ಮತ್ತು ಶೇರ್ ಮಾಡೋದ್ರ ಮೂಲಕ ನಮಗೊಂದು ಪ್ರೋತ್ಸಾಹ ನೀಡ್ತೀರಿ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಅಂತ ಹೇಳಿ ಹೇಳ್ತಾ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.